ಸಾಯಿ ಕುಮಾರ್ ಸರ್ ಬಗ್ಗೆ ನಾವೇನು ಮಾತಾಡೋಗಿಲ್ಲ. ಅಂದರೆ ಅವತ್ತಿನ ಟೈಮಲ್ಲೇ ಇಡೀ ಕರ್ನಾಟಕನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೋಡುವಂಥ ಸಿನಿಮಾಗಳು ಅವಾಗಲೇ, ಐ ಥಿಂಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅವಾಗಲೇ ಆಯಿತು ಅನ್ಕೋತೀನಿ ನೀವು ಮಾಡಿದ ಸುಮಾರು ಸಿನಿಮಾಗಳೆಲ್ಲನೂ. ಸೊ ಆ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಇರೋರು. ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ಇನ್ನೂ ನಮಗಿನ್ನ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅನ್ಕೋತೀನಿ. ಯಾಕಂದರೆ ಅವ್ರು ಹೇಳಿದ್ರು 52 ಸಿನಿಮಾ ನಾನು ಮಾಡಿರ್ತೀನಿ. 7 ಇಯರ್ಸಲ್ಲಿ 52 ಸಿನಿಮಾ ಅಂದರೆ ತಮಾಷೆ ಅಲ್ಲ ಅದು. ಸೊ ಹಂಗಾಗಿ ನಿಮ್ಮ ಬಗ್ಗೆ ನಾವು ಮಾತಾಡೋಷ್ಟು ಇದು ಇನ್ನೂ ಮುಂದೆ ಬರಲಿ ಅಂತ ಕೇಳ್ಕೊತೀನಿ. ಇವರ 100% ಮಾಡೋಣ. ನನಗೂ ತುಂಬ ಇಷ್ಟ ಇದೆ. ಇವರು ಹೆಂಗೆ ಅಂದರೆ ಇವ್ರಿಗೆ ಗೊತ್ತಿಲ್ಲ, ಇವರೆಲ್ಲ ಮೇಕಪ್ ಹಾಕೊಂಡು ನಿಂತ್ಕೊಂಡ್ರೆ ಅವರು ತುಂಬ ಏನೋ ಒಂದು ಎನರ್ಜಿ ಫಿಲ್ ಆಗಿರೋ ಥರ ಒಂದು ಆರ ಇರುತ್ತೆ ಅವ್ರ ಸುತ್ತ. ಇಂಥ ನಟರುಗಳ ಸುತ್ತ ಯಾವಾಗಲೂ ಇರುತ್ತೆ. ನಾನು ನೋಡಿದ್ದೀನಿ ಅದನ್ನು. ಅವರೆಲ್ಲ ಮೇಕಪ್ ಹಾಕೊಂಡು ಹೊರಗಡೆ ಬಂದು ನಿಂತರೆ ಒಂದು ಅನಿಸುತ್ತೆ, ಈ ಮನುಷ್ಯನ ಹತ್ರ ಏನೋ ಇದೆ, ನಾನೇನೋ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಭಾವನೆಗಳು ಇದೆಲ್ಲ ಇವನ್ನ ನೋಡಿದಾಗ ಬರುತ್ತೆ. ಅದು ಬಿಟ್ಟರೆ ನೀವು ಯಾರಿಗೇನು ಕಮ್ಮಿ ಇಲ್ಲ ಬಿಡಿ ಸರ್. ಅವಾಗಲೇ ನೀವು ಹಾಲು ಕುಡಿಸ್ಬಿಟ್ಟಿದ್ದೀರ ಎಲ್ಲರಿಗೂ, ನೀರು ಸಮೇತ ಹಾಲು ಕುಡಿಸಿದ್ರಿ. ಸೊ ಹಾಗಾಗಿ ನೀವು ನನ್ನ ಪ್ರಕಾರ ಇನ್ನೂ 50 ವರ್ಷ ಪೂರೈಸಿ ಎಲ್ಲ ನಟರ ಜೊತೆ ನೀವು ನಟನೆ ಮಾಡಬೇಕು ಅನ್ನೋ ಆಸೆ. ಮತ್ತೊಂದು ಸತಿ ಹೀರೋ ಟ್ರೈ ಮಾಡಿ, ಏನು ಕಮ್ಮಿ ಇಲ್ಲ ನೀವೇನು. ಶ್ರೀಕಾಂತ್ ಸರ್, ಮತ್ತೊಂದು ಸತಿ ಆಲ್ ದ ಬೆಸ್ಟ್.